ಹಾಯ್ ಫ್ರೆಂಡ್ಸ್, ಇದು ಮಂಗಳವಾರದ ಮಿನಿ ವ್ಲಾಗ್ ಆಗಿರುತ್ತೆ. ನಾವು ಪ್ರತಿದಿನ ಬೆಳಗ್ಗೆ ಬಿಸಿ ನೀರನ್ನು ಕುಡಿಯೋ ಮುಖಾಂತರ ನಮ್ಮ ದಿನವನ್ನು ಶುರು ಮಾಡ್ತೀವಿ. ಬಿಸಿ ನೀರಿನ ಉಪಯೋಗಗಳೇನೆಂದರೆ ಸ್ಕಿನ್ಗೂ ಒಳ್ಳೆಯದು, ಗ್ಯಾಸ್ಟ್ರಿಕ್ ಸಮಸ್ಯೆಗೂ ಒಳ್ಳೆಯದು, ಹಾಗೆ ಅಜೀರ್ಣತೆಗೂ ಸಹ ತುಂಬಾ ಒಳ್ಳೆಯದು. ನೋಡಿ, ನಾನು ಇಲ್ಲಿ ಬಿಸಿ ನೀರನ್ನು ಕುಡಿತಾ ಇದ್ದೀನಿ. ಹಾಗೆ ಹೊಸ್ಲು ತೊಳ್ಕೊಂಡು ಹೊಸ್ಲಿಗೆ ಬೊಟ್ಟಿಟ್ಟು ಹೊಸ್ಲಿಗೆ ಪೂಜೆನೂ ಸಹ ಮುಗಿಸ್ಕೊಂಡೆ. ಹಾಗೆ ರಂಗೋಲಿನೂ ಕೂಡ ಹಾಕ್ತಾಯಿದ್ದೀನಿ. ಅಷ್ಟರಲ್ಲಿ ನಮ್ಮ ಮನೆಯವರು ಟೀ ಮಾಡ್ಬಾ ಅಂತ ಕರೆದ್ರು. ಟೀ ಮಾಡ್ತಾಯಿದ್ದೀನಿ. ನೋಡಿ, ಟೀ ಮಾಡಿ ನಮ್ಮ ಮನೆಯವ್ರಿಗೂ ಕೊಟ್ಟು ನಾನು ಸಹ ಬಂದು ತಿಂತಾಯಿದ್ದೀನಿ. ಮಕ್ಕಳು ಇನ್ನೂ ಮಲಗೆ ಇದ್ದರು. ಅಷ್ಟರಲ್ಲಿ ಮನೆ ಕೆಲಸ ಮುಗಿಸ್ಕೊಂಡು ಹಾಗೆ ಅಡುಗೆನೂ ಸಹ ಮುಗಿಸ್ಕೊಂಡೆ. ಅನ್ನ ಸಾಂಬಾರು ಮುದ್ದೆ ಮಾಡಿದ್ದೀನಿ. ಮಕ್ಕಳು ಕೂಡ ಎದ್ರು. ನೋಡಿ, ಮಕ್ಕಳಿಗೆ ಇವತ್ತು ಸ್ಕೂಲ್ ರಜೆ ಇತ್ತು, ಹಾಗಾಗಿ ಹೊರಗಡೆ ಹೋಗೋಣ ಅಂತ ಹೊರಟ್ವಿ. ನೋಡಿ, ಸ್ನಾನ ಊಟ ಮುಗಿಸ್ಕೊಂಡು ನಾವಿಲ್ಲಿ ಹೋಗ್ತಾ ಇದ್ದೀವಿ, ಹೊರಗಡೆ ಹೋಗೋಣ ಅಂತ. ಎಷ್ಟು ಕಾದರೂ ಆಟೋನೇ ಬರಲಿಲ್ಲ. ಅಂತೂ ಇಂತೂ ಆಟೋ ಬಂತು, ಹೊರಟ್ವಿ. ಆಟೋದವ್ರು ಕೇಳಿದ್ರೆ ನಾವು ಹೇಳೋ ಪ್ಲೇಸಿಗೆ ಬರಲ್ಲ ಅಂದರು. ಸೊ ಹಾಗಾಗಿ ನಾವು ಬಸ್ಸಲ್ಲೇ ಹೊರಟ್ವಿ. ನಾವು ಬಂದಿದ್ದೆ ಶ್ರೀ ಪಾಶ್ಪ ಸುಶೀಲ್ ಧಾಮ ಅನ್ನೋ ಪ್ಲೇಸ್ಗೆ. ಯಾರೋ ರೆಫರ್ ಮಾಡಿದರು ಹೋಗಿ ಚೆನ್ನಾಗಿದೆ ಅಂತ. ನೋಡೋಣ ಅಂತ ಬಂದ್ವಿ. ನನಗಂತೂ ತುಂಬಾ ಇಷ್ಟ ಆಯಿತು ಈ ಪ್ಲೇಸು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೋಡಿದ್ರೆಲ್ಲ ಹೊರ್ಗಡೆಯಿಂದನೇ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಹಾಗೆ ಕೈ ಕಾಲನ್ನ ಸಹ ತೊಳ್ಕೊಂಡು ನಾವು ಕೂಡ ಒಳಗಡೆ ಹೋಗೋಣ ಅಂತ ಹೊರಟ್ವಿ. ಇಲ್ಲಿ ವಿಡಿಯೋ ಹಾಗೆ ಫೋಟೋ ತೆಗಿಯೋದಕ್ಕೆ ನಮಗೆ ಅವಕಾಶನೇ ಇರಲಿಲ್ಲ. ಆದರೂ ಸಹ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ವಿಡಿಯೋನ ಮಾಡ್ಕೊಂಡಿದ್ದೀನಿ. ನೋಡಿ, ಇವರು ಬುದ್ಧ. ಇಲ್ಲಿ ಬುದ್ಧನನ್ನು ಪೂಜೆ ಮಾಡ್ತಾರೆ. ಹಾಗೆ ಮುಂದೆ ಬರ್ತಾ ಈ ದೇವಸ್ಥಾನದ ಗೋಡೆ ಹತ್ರ ಈ ಬುದ್ಧನ ಚರಿತ್ರೆಯನ್ನು ತೋರಿಸ್ಕೊಟ್ಟಿದ್ದಾರೆ. ಹಾಗೆ ಗೆಸ್ಟ್ ಹೌಸ್ ಸಹ ಇದೆ. ನೋಡಿ, ಇಲ್ಲಿ ಆ ಕಂಬಗಳ ಮೇಲೆ ಕೆತ್ತನೆ ಮಾಡಿದ್ರಲ್ವ, ಅದಂತೂ ತುಂಬಾ ಇಷ್ಟ ಆಯಿತು ನೋಡಿ ನನಗೆ. ಹಾಗೆ ಮುಂದೆ ಬರ್ತಾ ಇಲ್ಲಿ ರಥವನ್ನು ವೀಕ್ಷಣೆಗೆ ಇಟ್ಟಿದ್ದಾರೆ ನೋಡಿ. ಹಾಗೆ ಇದೇ ಧಾಮದವರು ಇನ್ನೊಂದು ಧಾಮ ಇದೆ, ಅಲ್ಲಿಗೂ ಸಹ ಹೋಗಿ ಅಂತ ಹೇಳಿದ್ರು. ಅಲ್ಲಿಗೂ ಸಹ ಬಂದ್ವಿ ನಾವು. ಈ ಧಾಮದ ಹೆಸರು ಶ್ರೀ ಸುಶ್ವಾಣಿ ಮಾತಾಜಿ ಧಾಮ ಅಂತ. ಇದು 200-300 ಮೀಟ್ರ್ 200-300 ಮೀಟ್ರ್ ಇದೆ ಅಷ್ಟೇ. ನೋಡಿ, ಇಲ್ಲಿ ಲಕ್ಷ್ಮೀ ದೇವಿನ ಪೂಜೆ ಮಾಡ್ತಾರೆ. ಹಾಗೆ ನಾವು ಕೂಡ ಬಂದ್ವಿ ಮುಂದೆ, ನೋಡೋಣ ಹೇಗಿದೆ ಅಂತ. ಈ ಧಾಮ ಬ್ರೌನ್ ಕಲ್ಲರಲ್ಲಿದೆ. ನೋಡಿದ್ರಲ್ವ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲೂ ಸಹ ಗೆಸ್ಟ್ ಹೌಸ್ ಕೂಡ ಇದೆ. ಹಾಗೆ ಮುಂದೆ ಬರ್ತಾ ಶಿವನ ಸ್ಟ್ಯಾಚು ಕೂಡ ಇದೆ ನೋಡಿ. ಇಲ್ಲಿ ಶಿವನ ತಲೆ ಮೇಲಿಂದ ನೀರು ಬೀಳ್ತಾ ಇತ್ತಂತೆ. ಅದು ಹೀಗಿಲ್ಲ, ನೈಟ್ ಇದೆ ಅಂತ ಹೇಳಿದ್ರು. ಇದು ಶಿವನ ಗುಡಿ. ಅದರ ಮುಂದೆನೇ ನಂದಿ ವಿಗ್ರಹ ಸಹ ಇದೆ. ಆ ಗುಡಿಯ ಮುಂದೆ ಶಿವನ ಸ್ಟ್ಯಾಚು ಕೂಡ ಇದೆ. ನೋಡಿದ್ರೆ ಅಲ್ವಾ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ನನಗಂತೂ ಈ ಪ್ಲೇಸ್ ತುಂಬಾ ಇಷ್ಟ ಆಯಿತು. ನೋಡಿ ಎಷ್ಟು ಚೆನ್ನಾಗಿದೆ. ಪ್ಲೇಸು ಸಹ ತುಂಬಾ ದೊಡ್ಡದಾಗಿದೆ. ಹಾಗೆ ಮುಂದೆ ಬರ್ತಾ ದೇವಸ್ಥಾನನೂ ಸಹ ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಹಾಗೆ ಸೈಡಲ್ಲಿ ಹೂ ಗಿಡಗಳು ಹಾಗೆ ಹಣ್ಣಿನ ಗಿಡಗಳನ್ನು ವೀಕ್ಷಣೆಗೆ ಅಂತ ಬೆಳೆಸಿದ್ದಾರೆ. ನೋಡಿದ್ರಲ್ವ ಯಾವ ರೀತಿ ಇದೆ ಅಂತ. ಹಾಗೆ ನಾವು ಮಕ್ಕಳ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಮಕ್ಕಳ ಜೊತೆ ಟೈಮ್ ಕೂಡ ಸ್ಪೆಂಡ್ ಮಾಡಿಕೊಂಡು ಪ್ರಸಾದನ ಇಸ್ಕೊಂಡು ಮನೆ ಕಡೆ ಹೊರಟ್ವಿ. ಮಕ್ಕಳನ್ನ ಈ ರೀತಿ ವಾರದಲ್ಲಿ ಒಂದು ಸತಿನಾದರೂ ಹೊರಗಡೆ ಕರ್ಕೊಂಡು ಬಂದರೆ ಅವ್ರಿಗೂ ಸಹ ಖುಷಿ ಆಗುತ್ತೆ. ಈ ಪ್ಲೇಸ್ ಬಂದು ಅತ್ತಿಬೆಲೆ ಗುಡ್ಡಟ್ಟಿ ಗೇಟ್ ಅಂತ. ನೀವು ಸಹ ಒಂದು ಸಲ ಭೇಟಿ ಕೊಡಿ, ನಿಮಗೂ ಸಹ ಇಷ್ಟ ಆಗುತ್ತೆ. ಹಾಗೆ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.